ಸಿರಾಕನ ಗ್ರಂಥದಿಂದ ವಾಚನ. ಅಧ್ಯಾಯ 48, ವಚನಗಳು 1-14. ಪ್ರವಾದಿ ಎಲಿಯನೆದ್ದನು ಬೆಂಕಿಯಂತೆ, ಉರಿಯಿತವನ ನುಡಿ ಪಂಜಿನಂತೆ. ಕ್ಷಾಮವನ್ನು ಬರಮಾಡಿದವನಿವನು ಜನರ ಮೇಲೆ, ಅವರನ್ನು ಕುಂದಿಸಿದನು ತನ್ನ ರೋಷದಿಂದಲೇ. ಆಕಾಶವನ್ನೇ ಮುಚ್ಚಿಬಿಟ್ಟನು ಸರ್ವೇಶ್ವರನ ಹೆಸರಿನಲ್ಲಿ. ಬೆಂಕಿ ಇಳಿಯುವಂತೆ ಮಾಡಿದನು 3 ಸಾರಿ. ಎಲೈ ಎಲಿಯನೇ, ಮಹತ್ಕಾರ್ಯಗಳಲ್ಲಿ ನೀನು ಎಷ್ಟು ಘನವಂತನಾಗಿದ್ದೆ. ನಿನ್ನಂತೆ ಹೆಚ್ಚಳ ಪಡುವವನು ಯಾರಿದ್ದಾರೆ? ಸತ್ತವನನ್ನು ನೀನೆಬ್ಬಿಸಿದೆ ಮರಣದಿಂದ, ಪಾತಾಳದಿಂದ. ಇದು ಸಾಧ್ಯವಾಯಿತು ಮಹೋನ್ನತನ ವಾಕ್ಯಶಕ್ತಿಯಿಂದ. ಅರಸರುಗಳನ್ನು ನಾಶನಕ್ಕೆ ಗುರಿ ಮಾಡಿದವನು ನೀನು. ಗಣ್ಯ ವ್ಯಕ್ತಿಗಳನ್ನು ಮಂಚದಿಂದ ಇಳಿಸಿದವನು ನೀನು. ಸಿನಾಯಿನಲ್ಲಿ ಗದರಿಸಿಕೊಂಡವನು ನೀನು. ಹೊರೇಬಿನಲ್ಲಿ ಮುಯಿ ತೀರಿಸುವ ನಿರ್ಣಯ ಕೇಳಿಸಿಕೊಂಡವನು ನೀನು. ಪ್ರತೀಕಾರ ಮಾಡುವುದಕ್ಕೆ ಅರಸನನ್ನು, ನಿನ್ನಾನಂತರ ಇರಬೇಕಾದ ಪ್ರವಾದಿಯನ್ನು ಅಭಿಷೇಕಿಸಿದವನು ನೀನು. ನೀ ಒಯ್ಯಲ್ಪಟ್ಟೆ ಬೆಂಕಿಯ ಬಿರುಗಾಳಿಯಲ್ಲಿ, ಅಗ್ನಿಮಯ ಕುದುರೆಗಳೆಳೆದ ರಥದಲ್ಲಿ. ಕೋಪ ರೌದ್ರಕ್ಕೇರುವುದಕ್ಕೆ ಮುಂಚೆ ಅದನ್ನು ಶಾಂತಪಡಿಸುವುದಕ್ಕಾಗಿ, ತಂದೆಯ ಹೃದಯವನ್ನು ಮಗನ ಕಡೆಗೆ ತಿರುಗಿಸುವುದಕ್ಕಾಗಿ, ಇಸ್ರಾಯೇಲಿನ ಕುಲಗಳನ್ನು ಯಥಾಸ್ಥಿತಿಗೆ ತರುವುದಕ್ಕಾಗಿ, ತಕ್ಕ ಕಾಲದಲ್ಲಿ ಗದರಿಸುವಾತ ನೀನೆಂದು ಬರೆದಿದೆ ನಿನ್ನ ವಿಷಯವಾಗಿ. ನಿನ್ನನ್ನು ನೋಡುವವನು ಧನ್ಯರು, ಪ್ರೀತಿಯಿಂದ ನಿಧನರಾದವರು ಧನ್ಯರು, ಕಾರಣ ನಾವು ಸಹ ನಿಜವಾಗಿ ಜೀವಿಸುವೆವು. ಸುಳಿಗಾಳಿಯಿಂದ ಆವರಿಸಲ್ಪಟ್ಟವನು ಎಲಿಯನು, ಅವನ ಆತ್ಮದಿಂದ ತುಂಬಿಕೊಂಡವನು ಎಲೀಷನು. ಇವನು ತನ್ನ ಜೀವನದಲ್ಲಿ ಜಗ್ಗಲಿಲ್ಲ ಯಾವ ಅರಸನ ಬೆದರಿಕೆಗೂ. ಇವನನ್ನು ಅಧೀನದಲ್ಲಿಟ್ಟುಕೊಳ್ಳುವ ಶಕ್ತಿ ಇರಲಿಲ್ಲ ಯಾರಿಗೂ. ಇವನು ಸೋಲಲಿಲ್ಲ ಯಾವ ಮಾತಿಗೂ. ಇವನ ದೇಹ ಪ್ರವಾದಿಸಿತು ಸತ್ತ ಮೇಲೂ. ಜೀವಮಾನ ಕಾಲದಲ್ಲಿ ಎಸಗಿದನು ಮಹತ್ಕಾರ್ಯಗಳನ್ನು, ಸತ್ತ ಮೇಲೂ ಅವನ ಕಾರ್ಯಗಳು ಅಗಾಧವಾಗಿದ್ದವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸಜ್ಜನರೇ, ಪ್ರಭುವಿನಲ್ಲಿ ಆನಂದಿಸಿರಿ. ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ. ಉಲ್ಲಾಸಿಸಲಿ ಧರಣಿ ಮಂಡಲಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ. ಇವೇ ಮುಗಿಲೋ ಕಾರ್ಮುಗಿಲೋ ಆತನ ಸುತ್ತಲೂ, ನ್ಯಾಯ ನೀತಿ ಆತನ ಗದ್ದುಗೆಯ ಸ್ಥಿರವಾರಗಳು. ಶ್ಲೋಕ. ಸಜ್ಜನರೇ, ಪ್ರಭುವಿನಲ್ಲಿ ಆನಂದಿಸಿರಿ. ಚಲಿಸುತ್ತಿದೆ ಬೆಂಕಿ ಆತನ ಮುಂದುಗಡೆ, ಸುಡುತ್ತದೆ ಆತನ ವೈರಿಗಳನ್ನು ಎಲ್ಲೆಡೆ. ಇಳೆಯನ್ನು ಬೆಳಗಿಸುತ್ತದೆ ಆತನ ಮಿಂಚು, ನಡುಗುತ್ತದೆ ಭೂಮಿ ಅದಕ್ಕೆ ಬೆಚ್ಚು ಬಿದ್ದು. ಶ್ಲೋಕ. ಸಜ್ಜನರೇ, ಪ್ರಭುವಿನಲ್ಲಿ ಆನಂದಿಸಿರಿ. ಸರ್ವಭೂಮನಾದ ಪ್ರಭುವಿನ ಮುಂದೆ ಕರಗುತ್ತದೆ ಬೆಟ್ಟ ಗುಡ್ಡಗಳು ಮೇನದಂತೆ. ಘೋಷಿಸುತ್ತದೆ ಗಗನಮಂಡಲ ಆತನ ನೀತಿಯನ್ನು, ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನ್ನು. ನಾಚಲಿ ವ್ಯರ್ಥ ವಿಗ್ರಹಗಳನ್ನು ಪೂಜಿಸಿ ಹಿಗ್ಗುವವರು, ಪ್ರಭುವಿಗೆ ಅಡ್ಡ ಬೀಳಲಿ ಆ ದೇವರುಗಳೆಲ್ಲರೂ. ಶ್ಲೋಕ. ಸಜ್ಜನರೇ, ಪ್ರಭುವಿನಲ್ಲಿ ಆನಂದಿಸಿರಿ. ಘೋಷಣೆ. ಅಲೆಲುಯ ಅಲೆಲುಯ. ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಅಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಪ್ರಾರ್ಥನೆ ಮಾಡುವಾಗ ಪರಾಕಿಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟೂ ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ. ನೀನು ಅವರಂತೆ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಆದುದರಿಂದ ಹೀಗೆ ಪ್ರಾರ್ಥನೆ ಮಾಡಿ: ಸ್ವರ್ಗದಲ್ಲಿರುವ ಓ ನಮ್ಮ ತಂದೆ,
ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಿಮ್ಮ ಸಾಮ್ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ಕ್ಷಮಿಸದಿದ್ದರೆ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಗುರು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವ ರೀತಿ, ವಿಧಾನ ಹಾಗೂ ಪ್ರಾರ್ಥನೆಯನ್ನು ಕಲಿಸುವುದು ಸಹಜ. ಇಂದು ಪ್ರಭು ಯೇಸು ತನ್ನ ಶಿಷ್ಯರಿಗೆ ಯಾವ ರೀತಿ ಹಾಗೂ ಏನನ್ನು ಪ್ರಾರ್ಥಿಸಬೇಕು ಎಂದು ಸ್ಪಷ್ಟಪಡಿಸುತ್ತಾರೆ. ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಏನಿರಬೇಕು ಹಾಗೂ ಹಂತ ಹಂತವಾಗಿ ಯಾವ ಅಗತ್ಯಗಳನ್ನು ಕೇಳಬೇಕು ಎಂದು ತಿಳಿಸುತ್ತಾರೆ. ಯೇಸು ಕಲಿಸಿದ ಪ್ರಾರ್ಥನೆ ನಮಗೆಲ್ಲರಿಗೂ ಚಿರಪರಿಚಿತ ಮತ್ತು ಪ್ರತಿಯೊಂದು ಬಲಿಪೂಜೆಯಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ, ವಿವಿಧ ಆಶೀರ್ವಾದದ ಪ್ರಾರ್ಥನೆಗಳ ಅಂತ್ಯದಲ್ಲಿ, ಧರ್ಮಸಭೆಯ ನಿಗದಿತ ಪ್ರಾರ್ಥನೆಯ ಅಂದರೆ ಬ್ರೇವರಿಯ ಕೊನೆಯಲ್ಲಿ, ಹೀಗೆ ಎಲ್ಲ ಕಡೆಗಳಲ್ಲೂ ಈ ಪ್ರಾರ್ಥನೆ ಇದ್ದೇ ಇದೆ. ಈ ಪ್ರಾರ್ಥನೆ ಇಷ್ಟೊಂದು ಲೋಕಪ್ರಿಯ ಆಗಲು ಕಾರಣ ಈ ಪ್ರಾರ್ಥನೆಯ ವಿವಿಧ ಹಂತಗಳು. ಮೊದಲನೆಯ ಹಂತದಲ್ಲಿ ನಾವು ಸ್ವರ್ಗದಲ್ಲಿರುವ ನಮ್ಮ ತಂದೆಯನ್ನು ಕರೆದು ಅವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಅವರ ರಾಜ್ಯ ನಮ್ಮಲ್ಲಿ ನೆಲೆಸಲಿ ಹಾಗೂ ಆ ರಾಜ್ಯದಲ್ಲಿ ಅವರ ಚಿತ್ತ ನೆರವೇರಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಈ ರೀತಿಯಲ್ಲಿ ಪ್ರಾರ್ಥಿಸುವುದು ಅತ್ಯಂತ ಒಳ್ಳೆಯ ವಿಧಾನ ಹಾಗೂ ಇದನ್ನು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಅತ್ಯಂತ ಸುಂದರವಾಗಿ ವಿವರಿಸುತ್ತದೆ. ತಂದೆಯೇ ಎಂದು ಕರೆಯುವಾಗ ಅವರ ಪ್ರೀತಿ ತನ್ನ ಪುತ್ರ ಯೇಸು ಕ್ರಿಸ್ತರಲ್ಲಿ ವ್ಯಕ್ತವಾಗುತ್ತದೆ ಹಾಗೂ ಯೇಸು ಕ್ರಿಸ್ತರು ಚದುರಿ ಹೋದ ಎಲ್ಲರನ್ನೂ ತಂದೆಯ ಬಳಿ ಒಂದುಗೂಡಿಸುತ್ತಾರೆ. ಈ ಒಂದುಗೂಡಿಕೆಯಲ್ಲಿ ಪ್ರಭು ಯೇಸು ಸ್ಥಾಪಿಸಿದ ಹೊಸ ಒಡಂಬಡಿಕೆಯ ಮೂಲಕ ತ್ರಯೇಕ ದೇವರಲ್ಲಿ ನಾವೆಲ್ಲರೂ ಒಂದಾಗುತ್ತೇವೆ. ಇಂತಹ ಅಮೂಲ್ಯವಾದ ಐಕ್ಯತೆಯಲ್ಲಿ ನಾವು ಬಾಳುವಾಗ ಎರಡನೇ ಭಾಗದ ನಮ್ಮ ಕೋರಿಕೆಗಳು ಸುಲಭವಾಗಿ ಈಡೇರುತ್ತವೆ. ಇಂದು ನಮ್ಮ ದಿನನಿತ್ಯದ ಬಾಳಿನಲ್ಲಿ ನಡೆಯುವ ಸತ್ಯ ಏನೆಂದರೆ, ನಮ್ಮ ಭೌತಿಕ ಜನ್ಮದಾತರು ಯಾರೆಂದು ನಮಗೆ ತಿಳಿಯುವುದು ಅವರು ನಮ್ಮನ್ನು ಪ್ರೀತಿಸುವಾಗ, ನಮಗೆ ಏನು ಬೇಕದನ್ನು ಕೊಟ್ಟು ಕಾಪಾಡಿ ರಕ್ಷಿಸುವಾಗ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಗತ್ಯಗಳನ್ನು ಸ್ವರ್ಗೀಯ ತಂದೆ ಪೂರೈಸುತ್ತಾರೆ. ಆದರೂ ನಾವು ಕೇಳಬೇಕು, ಬೇಡಿಕೊಳ್ಳಬೇಕು. ಯಾಕೆಂದರೆ ಮಗು ಅತ್ತಾಗ ಮಾತ್ರ ಮಗುವಿಗೆ ಹಸಿವಾಗಿದೆ ಎಂದು ತಾಯಿಗೆ ತಿಳಿದು ಆಕೆ ಹಾಲನ್ನು ಉಣಿಸುತ್ತಾಳೆ. ಇದೇ ರೀತಿಯಲ್ಲಿ ನಮ್ಮ ಅನುದಿನದ ಇಂದಿನ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಅದರ ಜೊತೆಗೆ ನಮ್ಮ ಹಿಂದಿನ ಅವಶ್ಯಕತೆಗಳಿಗಾಗಿ, ಅಂದರೆ ನಾವು ಹಿಂದೆ ಮಾಡಿದ ಎಲ್ಲ ತಪ್ಪುಗಳಿಗಾಗಿ, ಪಾಪ ಕರ್ಮಗಳಿಗಾಗಿ ಪ್ರಾರ್ಥಿಸಬೇಕು. ಅವುಗಳಿಗೆ ಕ್ಷಮೆಯನ್ನು ಯಾಚಿಸಬೇಕಾಗಿದೆ. ಈ ಕ್ಷಮೆಯ ಮೂಲಕ ನಾವು ಮತ್ತು ನಮ್ಮವರು ಎಲ್ಲರೂ ಪರಸ್ಪರ ಕ್ಷಮಿಸಿದರೆ ಮಾತ್ರ ಈ ಅಗತ್ಯ ಪೂರೈಕೆ ಆಗುವುದು. ನನಗೊಬ್ಬನಿಗೇ ಬೇಕು ಎಂಬ ಸ್ವಾರ್ಥ ಇದ್ದರೆ ನಾವು ಮಾಡಿದ ಪಾಪಗಳಿಗೆ ಕ್ಷಮೆ ದೊರಕದು. ಕೊನೆಯದಾಗಿ ನಮ್ಮ ಮುಂದಿನ ಜೀವನಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದೇನೆಂದರೆ, ನಮ್ಮನ್ನು ಕೇಡುಗಳಿಂದ, ಶೋಧನೆ ತರುವವನಿಂದ ಕಾಪಾಡಿರಿ ಎಂದು ಪ್ರಾರ್ಥಿಸಬೇಕು. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ಯಾವ ರೀತಿಯಲ್ಲಿವೆ? ಯೇಸು ಹೇಳಿದ ಪ್ರಕಾರ ಅವು ನಿರರ್ಥಕ, ಅರ್ಥವಿಲ್ಲದ, ಕೇವಲ ಗಲಾಟೆ ಗದ್ದಲದ, ಇಷ್ಟ ಬಂದಂತೆ ಕಿರಿಚಾಡುವ, ಕುಣಿದಾಡುವ ದೀರ್ಘ ಪ್ರಾರ್ಥನೆಗಳಾಗಿವೆಯೇ? ಹಾಗಿದ್ದಲ್ಲಿ ನಮ್ಮ ಪ್ರಾರ್ಥನೆಗೆ ಅರ್ಥ ಬರಲು ಯೇಸು ಕಲಿಸಿದ ರೀತಿಯಲ್ಲಿ ಅದನ್ನು ಪ್ರಾರ್ಥಿಸಲು ಹಲವು ಸಲ ಮೌನ ಅಗತ್ಯ. ಹೃದಯಾಂತರಾಳದ ಮೌನ ಬಲು ಅಗತ್ಯ. ನಮ್ಮ ಮನಸ್ಸು ಮರ್ಕಟವಾಗಿ ಚಂಚಲವಾದಾಗ ತಂಪು ತಂಗಾಳಿಯ ಮೌನ
ನಮ್ಮ ಪ್ರಾರ್ಥನೆಯಾಗಬೇಕು. ಈ ಮೌನವೇ ನಮ್ಮನ್ನು ಪ್ರಾರ್ಥನೆಗೆ ಕರೆದುಕೊಂಡು ಹೋಗಬೇಕು. ಆಗ ಮಾತ್ರ ನಾವು ದೇವರನ್ನು ಕಾಣಲು ಸಾಧ್ಯ. ಎಲಿಯ ಪ್ರವಾದಿಯ ಉದಾಹರಣೆ ಅತ್ಯಂತ ಸೂಕ್ತವಾಗಿದೆ. ಎಲಿಯ ಪ್ರವಾದಿ ಇಂತಹ ಗೊಂದಲದಲ್ಲಿ ಸಿಲುಕಿದಾಗ ಆತನ ಪ್ರಾರ್ಥನೆಗೆ ದೇವರು ಗುಡುಗಿ ಮಿಂಚಿನಲ್ಲಿ, ಭೂಕಂಪದಲ್ಲಿ, ಬಿರುಗಾಳಿಯಲ್ಲಿ ಉತ್ತರ ಕೊಡದೆ ಮೆಲುದನಿಯ ತಂಪು ತಂಗಾಳಿಯಲ್ಲಿ ಉತ್ತರ ಕೊಟ್ಟರು. ಆದುದರಿಂದ ನಮ್ಮ ಉದ್ದುದ್ದ ಪ್ರಾರ್ಥನೆಗಳೊಂದಿಗೆ ಮೌನ ಹಾಗೂ ಹೃದಯಂತರಾಳದ ಪ್ರಾರ್ಥನೆ ಒಂದುಗೂಡಿದಾಗ ಅದು ನಿಜವಾದ ಪ್ರಾರ್ಥನೆ ಆಗಲು ಸಾಧ್ಯ. ಆದ್ದರಿಂದ ಪ್ರಿಯರೇ, ಪ್ರಾರ್ಥನಾ ನಿರತರಾಗೋಣ. ಯೇಸುವನ್ನು ಸಮೀಪಿಸಿ ಸ್ವರ್ಗದಲ್ಲಿರುವ ತಂದೆಗೆ ಮಕ್ಕಳಾಗೋಣ.